ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತು, ಅವನು ಒಪ್ತಾನೋ ಬಿಡ್ತಾನೋ ನಾನು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಆದರೆ ನನ್ನ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಅತ್ತೆ. ಬೆಳಕು ಸಹಿಸ್ಕೊಳಕ್ಕಾಗದೇ ಇದ್ದಾಗ ಕತ್ಲೆ ಒಂದು ರೀತಿ ನೆಮ್ಮದಿ ಕೊಡತ್ತಪ್ಪ. ಈ ಸತ್ಯಮೂರ್ತಿ ಜೀವನದಲ್ಲಿ ಪಡ್ಕೊಂಡಿರೋಕ್ಕಿಂತಲೂ ಕಳ್ಕೊಂಡಿರೋದೇ ಹೆಚ್ಚು ಕಣು. ಸೂರ್ಯ, ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು. ಸೂರ್ಯ, ಯಾಕೋ ಹೀಗೆ ಮಂಕ ಕೂತಿದೀಯಾ? ಅಲ್ಲಮ್ಮ, ತಾತ ಅವ್ರ ಪ್ರೀತಿನ ಬಿಟ್ಟು ನಮ್ಮ ನೆನಪುಗಳನ್ನ ತಗೊಂಡು ಹೊರಟೋಗಿದಾರಲ್ಲ, ಇದು ಯಾವ ನ್ಯಾಯ ಅಂತೀನಿ. ಅದರ ಜೊತೆಗೆ ಆಶ್ರಮದವರು ತಾತನ ಹತ್ರ ಇದ್ದ ಮೊಬೈಲ್ ಫೋನ್ನ ಕೊಟ್ಟು ಕಳಿಸ್ತಿದ್ದಾರೆ. ನಮ್ಮ ತಾತನ್ನ ಈಗ ಪ್ರತಿದಿನ ನೋಡಕ್ಕಂತೂ ಆಗಲ್ಲ, ಮಾತಾಡ್ಸಕ್ಕೂ ಆಗಲ್ವಲ್ಲ. ನೋಡು ಸೂರ್ಯ, ಅವ್ರ ಆಶ್ರಮದಿಂದ ಬಂದಾಗ ಹೇಗಿದ್ರು, ಬಂದಮೇಲೆ ಅವ್ರ ಮನಸ್ಥಿತಿ ಹೇಗಿತ್ತು ಅಂತ ನಿನಗೆ ಗೊತ್ತು. ಒಟ್ಟೊಟ್ಟಿಗೆ ಸಮಸ್ಯೆಗಳು ಬಂದರೆ ಅವ್ರ ಮನಸ್ಸು ತಡೆಯುತ್ತಾ? ಇದನ್ನೆಲ್ಲ ನಿಭಾಯಿಸೋ ವಯಸ್ಸು ಅವ್ರದ್ದಲ್ಲ ಕಣೋ. ಮದುವೆಯಾಗಿ 50 ವರ್ಷ ಸಂಸಾರ ನಡೆಸಿದ್ದಾರೆ. ಅವರಿಗೆ ಅವ್ರ ಹೆಂಡತಿನೇ ದೊಡ್ಡ ಶಕ್ತಿ ಆಗಿದ್ರು. ಅವರು ಆ ಶಕ್ತಿನ ತಮ್ಮ ಕಣ್ಮುಂದೆನೇ ಕಳ್ಕೊಂಡ್ಬಿಟ್ರು. ಅದಾದ್ಮೇಲೆ ಏನೇನು ನಡೀತು ಅಂತ ನಿನಗೆ ಗೊತ್ತಲ್ವಾ? ಅಮ್ಮ, ಏನೇ ಆದರೂ ಸೂರ್ಯವಂಶದ ಮೇಲೆ ಅವ್ರಿಗೆ ಅಭಿಮಾನ ಹಾಗೇ ಇದೆ ಅಲ್ವಾ? ಅವರು ಸಂಪಾದನೆ ಮಾಡಿರೋ ಜನನೇ ಅವರನ್ನ ಸಂಪರ್ಕ ಮಾಡಬಾರ್ದು ಅಂತ ಆಶ್ರಮದವರು ಹೇಳಿದ್ದಾರೆ ಅಂತಂದ್ರೆ ಇದಕ್ಕಿಂತ ವಿಪರ್ಯಾಸ ಇನ್ನೊಂದೇನಿದೆ ಅಮ್ಮ? ಜನರನ್ನ ಬಿಡು, ಸ್ವಂತ ಮೊಮ್ಮಗನೂ ನೋಡೋ ಹಾಗಿಲ್ಲ ಅಂತಂದ್ರೆ ಏನಮ್ಮ ಅರ್ಥ? ಎಲ್ಲ ಇದ್ಕೊಂಡು ಅವರು ಅನಾಥರಾಗಿ ಅಲ್ಲಿರ್ಬೇಕಾ? ಇದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತಮ್ಮ. ಸೂರ್ಯ, ನಮಗಿಂತ ಆಶ್ರಮದವ್ರಿಗೆ ವಯಸ್ಸಾದವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿರುತ್ತೆ ಕಣೋ. ಅವರಾಗೆ ನಮ್ಮನ್ನ ದೂರ ಇರಿ ಅಂತ ಹೇಳಿದ್ಮೇಲೆ ದೂರ ಇರೋದು ಒಳ್ಳೇದಲ್ವಾ? ಅದು ಬರೀ ಒಂದು ಆಧ್ಯಾತ್ಮಿಕ ಕೇಂದ್ರ ಅಲ್ಲ ಕಣೋ. ಅಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಮನೋತಜ್ಞರಿದ್ದಾರೆ. ನಿಮ್ಮ ತಾತನ್ನ ಎಲ್ಲರೂ ಕ್ಷೇಮವಾಗಿ ನೋಡ್ಕೋತಾರೆ. ಸರಿ ಅಮ್ಮ, ಆದ್ರೆ ನಮ್ಮ ತಾತ ಹೋಗೋದಕ್ಕಿಂತ ಮುಂಚೆ ಅವ್ರು ನನ್ನನ್ನು ನೋಡ್ಕೊಂಡಾದ್ರೂ ಹೋಗ್ಬೋದಾಗಿತ್ತಲ್ಲ. ನಿಮ್ಮ ತಾತನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಕಣೋ. ಹಾಗೆ ಅವರಿಂದ ನೀನು ತುಂಬ ನೋವು ಅನುಭವಿಸಿದೀಯ ಅನ್ನೋ ಬೇಸರ ಕೂಡ ಅವ್ರಿಗಿದೆ. ಇದ್ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಹೌದು ಕಣ, ಅವ್ರು ಈ ವಿಚಾರನ ಸಾಕಷ್ಟು ಸಾರಿ ನನ್ನ ಹತ್ರ ಮಾತಾಡಿದ್ದಾರೆ. ವರ್ಷಾನ್ಗಟ್ಲೆಯಿಂದ ಬಿಟ್ಟು ಹೋಗಿ ಬಂದಿರೋ ಮೊಮ್ಮಗನಿಗೆ ನಾನೇನೂ ಕೊಡಲಿಲ್ಲ. ಬರೀ ಊರಿನ ಜವಾಬ್ದಾರಿ, ಊರಿನ ಸಮಸ್ಯೆಗಳನ್ನೇ ಆಸ್ತಿಯಾಗಿ ಕೊಟ್ಬಿಟ್ಟೆ. ನೆಟ್ಟಿಗೆ ಮದುವೆ ಮಾಡಿಸ್ಲಿಲ್ಲ, ಸಂತೋಷವಾಗಿ ಕಾಲ ಕಳೀಲಿಲ್ಲ. ಪಾಪ ಹೆಂಡ್ತಿನ ಕಳ್ಕೊಂಡ. ಅವಳು ಬದುಕಿದಳೋ ಇಲ್ವೋ ಅದೂ ಗೊತ್ತಿಲ್ಲ. ಎಲ್ಲೋ ನೆಮ್ಮದಿಯಾಗಿ ಭಾಗ್ಯಮ್ಮನವ್ರ ಮಗನಾಗಿದ್ದ ಕರ್ಣನನ್ನ
ಇಲ್ಲಿ ಕರ್ಕೊಂಡು ಬಂದು ಸೂರ್ಯನನ್ನಾಗಿ ಮಾಡಿ ತುಂಬ ಹಿಂಸೆ ಕೊಟ್ಬಿಟ್ಟೆ. ನಿಜ ಹೇಳ್ತೀನಿ ಭಾಗ್ಯಮ್ನವ್ರೆ, ಆತ ಕರ್ಣ ಆಗಿದ್ದಾಗಲೇ ಸುಖವಾಗಿದ್ದ ಅಲ್ವಾ? ತುಂಬ ನೊಂದ್ಕೊಂಡ್ರು ಕಣೋ ಈ ರೀತಿ ಎಲ್ಲ ಹೇಳಿ. ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ